ಅಪಾನ ಮುದ್ರೆ, ಆಮೇಲೆ ಒಂದು 5 ನಿಮಿಷ ಮಾತ್ರ ಸೂರ್ಯ ಮುದ್ರೆಯನ್ನು ಮಾಡಬೇಕು. ಬಲಭಾಗದ ನಾಸಿಕಾಗ್ರವನ್ನು ಮುಚ್ಚಿ ಎಡಭಾಗದಿಂದ ಹೊರಗಡೆ ಶ್ವಾಸವನ್ನು ಬಿಡಬೇಕು. ಆ ಬೊಜ್ಜಿನ ಒಂದು ಕೊಬ್ಬಿನ ಪ್ರಮಾಣ ಏನಾಗುತ್ತೆ, ಸಂಪೂರ್ಣವಾಗಿ ಕರಗ್ತಾ ಬ್ಯಾಲೆನ್ಸ್ ಆಗುತ್ತೆ. ಈ ಯೋಗ ಮುದ್ರೆಗಳ ಜೊತೆಗೆ ಪ್ರಾಣಾಯಾಮಗಳನ್ನು ಮಾಡೋದ್ರಿಂದ ಶ್ರೀ ಗುರು ಬಸವಲಿಂಗಾಯ ನಮಃ. ಓಂ ನಮಃ ಶಿವಾಯ. ಸರ್ವರಿಗೂ ಭಕ್ತಿಯ ಶರಣಾರ್ಥಿ. ಆತ್ಮೇಲೆ ಇವತ್ತಿನ ಸಂಚಿಕೆಯಲ್ಲಿ ತೂಕವನ್ನ ಕಡಿಮೆ ಮಾಡಲಿಕ್ಕೆ ಯಾವ ಮುದ್ರೆಯನ್ನ ಮಾಡಬೇಕು ಅನ್ನೋ ವಿಚಾರವನ್ನು ತಿಳಿಸ್ಕೊಡ್ತಿದ್ದೇವೆ. ನಮ್ಮ ಯೋಗಶಾಸ್ತ್ರದಲ್ಲಿ ತೂಕವನ್ನ ಕಮ್ಮಿ ಮಾಡಲಿಕ್ಕೆ ಸೂರ್ಯ ಮುದ್ರೆಯನ್ನ ಪ್ರಮುಖವಾಗಿ ಹೇಳ್ತಾರೆ. ಸೂರ್ಯ ಮುದ್ರೆ ಹಾಗೂ ಅಪಾನ ಮುದ್ರೆ ತೂಕವನ್ನು ಕಮ್ಮಿ ಮಾಡಲಿಕ್ಕೆ ಅತ್ಯುತ್ತಮವಾದ ಒಂದು ಶಕ್ತಿಯನ್ನ ನಮ್ಮ ಶರೀರದಲ್ಲಿ ಸೃಷ್ಟಿ ಮಾಡ್ತವೆ. ಮೊದಲು ಒಂದು 10 ನಿಮಿಷ ಅಪಾನ ಮುದ್ರೆ, ಆಮೇಲೆ ಒಂದು 5 ನಿಮಿಷ ಮಾತ್ರ ಸೂರ್ಯ ಮುದ್ರೆಯನ್ನು ಮಾಡಬೇಕು. ಸೂರ್ಯ ಮುದ್ರೆ ಅಂದ್ರೆ ಉಂಗುರ ಬೆರಳನ್ನ ಈ ರೀತಿ ಮಡಚಿ ಇದರ ಮೇಲೆ ಹೆಬ್ಬೆರಳನ್ನ ಈ ರೀತಿ ಸ್ಪರ್ಶ ಮಾಡೋದು. ಅಪಾನ ಮುದ್ರೆ ಅಂದ್ರೆ ಮಧ್ಯದ ಬೆರಳು, ಉಂಗುರ ಬೆರಳು, ಹೆಬ್ಬೆರಳನ್ನ ಸ್ಪರ್ಶ ಮಾಡೋದು. ಮೊದಲು ಅಪಾನ ಮುದ್ರೆನ ಯಾಕೆ ಮಾಡ್ತೇವೆ ಅಂದ್ರೆ ದೇಹ ಶುದ್ಧೀಕರಣ ಆಗುತ್ತೆ. ದೇಹ ಶುದ್ಧೀಕರಣ ಆಯ್ತಂದ್ರೆ ನಮ್ಮಲ್ಲಿ ಅಗ್ನಿ ತತ್ವ ಕ್ರಿಯಾಶೀಲವಾಗುತ್ತೆ. ಈ ಒಂದು ಮುದ್ರೆಗಳನ್ನ ಪ್ರತಿನಿತ್ಯ ತಾವು ಮಾಡೋದ್ರಿಂದ ತಮ್ಮಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ ಈ ಫ್ಯಾಟ್ ಮೆಟಬಾಲಿಸಮ್ ಅಂತಕ್ಕಂಥದ್ದು ಕ್ರಿಯಾಶೀಲವಾಗುತ್ತೆ. ಲಿವರ್ ಪ್ರೊಫೈಲ್ ಮತ್ತು ಲಿಪಿಡ್ ಪ್ರೊಫೈಲಿನ ಹೆಚ್ಚಳ ಏನಾಗುತ್ತೆ, ಸಂಪೂರ್ಣವಾಗಿ ಬ್ಯಾಲೆನ್ಸ್ ಆಗಿ ನಮ್ಮ ಶರೀರದಲ್ಲಿ ಅತಿಯಾಗಿ ಉತ್ಪತ್ತಿ ಆಗ್ತಕ್ಕಂಥ ಆ ಬೊಜ್ಜಿನ ಒಂದು ಕೊಬ್ಬಿನ ಪ್ರಮಾಣ ಏನಾಗುತ್ತೆ, ಸಂಪೂರ್ಣವಾಗಿ ಕರಗ್ತಾ ಬ್ಯಾಲೆನ್ಸ್ ಆಗುತ್ತೆ. ಆ ಒಂದು ಶರೀರವನ್ನ ಬ್ಯಾಲೆನ್ಸ್ ಮಾಡ್ತಕ್ಕಂಥದ್ದೇ ಯೋಗಶಾಸ್ತ್ರ ಮತ್ತು ಆಯುರ್ವೇದ ಶಾಸ್ತ್ರ. ಪೂರ್ತಿ ಶರೀರ ವೃಕ್ಷನೂ ಆಗಬಾರ್ದು, ಪೂರ್ತಿ ಶರೀರ ಆ ಒಂದು ಕೊಬ್ಬಿನ ಅಂಶದಿಂದ, ಕೆಟ್ಟ ಕೊಲೆಸ್ಟ್ರಾಲ್ನ ಅಂಶದಿಂದ, ಬೊಜ್ಜಿನ ಅಂಶದಿಂದ ಸಮಸ್ಯೆಗೂ ಕೂಡ ಒಳಗಾಗಬಾರ್ದು. ಬ್ಯಾಲೆನ್ಸಿಂಗ್. ಅದಕ್ಕೆ ಆಯುರ್ವೇದದಲ್ಲಿ ಹೇಳ್ತಾರೆ, ಸಮದೋಷ ಸಮಾಗ್ನಿಶ್ಚ ಸಮಧಾತು ಮಲಕ್ರಿಯಾ ಪ್ರಸನ್ನಾತ್ಮೇಂದ್ರಿಯಮನ ಸ್ವಸ್ಥ ಇತ್ಯ ವಿಧೇಯತೆ ಅಂತ ಹೇಳ್ತಾರೆ. ಆ ಯೋಗಶಾಸ್ತ್ರದಲ್ಲೂ ಕೂಡ ಅರಿವೇ ಗುರು ಆಚಾರವೇ ಶಿಷ್ಯ, ಸಮತೆ ಎಂಬುದೇ ಯೋಗ ನೋಡ ಅಖಂಡೇಶ್ವರ ಅಂತ ಹೇಳಿ ವಚನದಲ್ಲಿ ಹೇಳ್ತಾರೆ. ಯೋಗದ ವಚನಗಳು ಕೂಡ ಇದ್ದಾವೆ. ಯೋಗಶಾಸ್ತ್ರದಲ್ಲಿ ಸಮತ್ವಂ ಯೋಗ ಉಚ್ಯತೆ ಅಂತ ಹೇಳ್ತಾರೆ. ಅಂದ್ರೆ ಸಮಾನತೆಯನ್ನು ತಂದುಕೊಳ್ಳುವುದು, ಬ್ಯಾಲೆನ್ಸ್ ಅನ್ನ ಮಾಡಿಕೊಳ್ಳುವುದು ಯೋಗಶಾಸ್ತ್ರದ ಮೂಲ ಉದ್ದೇಶ, ಆಯುರ್ವೇದ ಶಾಸ್ತ್ರದ ಮೂಲ ಉದ್ದೇಶ. ಅದಕ್ಕೆ ಶರೀರ ಸಮತೋಲನವಾಗಿರ್ಬೇಕಂದ್ರೆ ಶರೀರ ಸ್ವಚ್ಛ ಇರಬೇಕು. ಈ ಅಪಾನ ಮುದ್ರೆಯಲ್ಲಿ ಕಪಾಲಭಾತಿ, ಅನುಲೋಮ ವಿಲೋಮ ಪ್ರಾಣಾಯಾಮ ಮಾಡೋದ್ರಿಂದ ಶರೀರದ ಬೊಜ್ಜು ಬಹಳ ಬೇಗ ಕರಗುತ್ತೆ. ಯಾಕಂದ್ರೆ ದೇಹ ಶುದ್ಧಿ ಆಗುತ್ತೆ. ಅದರೊಟ್ಟಿಗೆ ಒಂದು ಅಪಾನ ಮುದ್ರೆಯಲ್ಲಿ ಒಂದು 3 ನಿಮಿಷ ಕಪಾಲಭಾತಿ, ಒಂದು 2 ನಿಮಿಷ ಅನುಲೋಮ ವಿಲೋಮ ಮಾಡಬೇಕು. ಹೀಗೆ ನಾವು ಮಾಡೋದ್ರಿಂದ ನಮ್ಮಲ್ಲಿ ಬೊಜ್ಜು ಬಹಳ ಬೇಗ ಕರಗುತ್ತೆ. ಯಾವುದು? ಸೂರ್ಯ ಮುದ್ರೆಯಲ್ಲಿ. ಸೂರ್ಯ ಮುದ್ರೆಯಲ್ಲಿ ನಾವು 5 ನಿಮಿಷ ಮಾತ್ರ ಮಾಡಬೇಕು. ಅನುಲೋಮ ವಿಲೋಮ 10-15 ನಿಮಿಷ ಅಭ್ಯಾಸ ಮಾಡಬೇಕು. ಕಪಾಲಭಾತಿನೂ 10-15 ನಿಮಿಷ ಮಾಡಬೇಕು. ಆದರೆ ಅಪಾನ ಮುದ್ರೆಯಲ್ಲಿ ಮೊದಲು ಮಾಡಿ, ಆಮೇಲೆ ಸೂರ್ಯ ಮುದ್ರೆಯಲ್ಲಿ ನಾವೇನು ಮಾಡಬೇಕಂದ್ರೆ ಅಪಾನ ಮುದ್ರೆಯಲ್ಲಿ 15 ನಿಮಿಷದಲ್ಲಿ, ಅಪಾನ ಮುದ್ರೆಯಲ್ಲಿ 13 ನಿಮಿಷ ಅನುಲೋಮ ವಿಲೋಮ ಪ್ರಾಣಾಯಾಮ ಮಾಡಿದರೆ ಕೇವಲ 2 ನಿಮಿಷ ಸೂರ್ಯ ಮುದ್ರೆಯಲ್ಲಿ ಮಾಡಬೇಕು. ಕಪಾಲಭಾತಿಯನ್ನು ನಾವು 12 ನಿಮಿಷ ಅಪಾನ ಮುದ್ರೆಯಲ್ಲಿ ಕಪಾಲಭಾತಿ ಅಭ್ಯಾಸ ಮಾಡಿದರೆ ಕೇವಲ 3 ನಿಮಿಷ ಸೂರ್ಯ ಮುದ್ರೆಯಲ್ಲಿ ಕಪಾಲಭಾತಿಯನ್ನು ಅಭ್ಯಾಸ ಮಾಡಬೇಕು. ಈ ರೀತಿಯಾಗಿ ನೀವು 3 ತಿಂಗಳ ಕಾಲ ಅಭ್ಯಾಸವನ್ನು ಮಾಡಿ ನೋಡಿ, ನಿಮ್ಮ ತೂಕದಲ್ಲಿ ಅದ್ಭುತವಾದ ಇಳಿಕೆ ಕಾಣುತ್ತೆ. ಕಪಾಲಭಾತಿ ಹೇಗೆ ಮಾಡೋದು? ಕೇವಲ ಹಿಂಗೆ ಉಸಿರನ್ನು ಹೊರಗೆ ಬಿಡೋದು. ಅನುಲೋಮ ವಿಲೋಮ ಹೇಗೆ ಮಾಡೋದು ಅಂದರೆ ದೀರ್ಘವಾಗಿ ಶ್ವಾಸವನ್ನು ತೆಗೆದುಕೊಂಡು ಬಿಡಬೇಕು. 2ನೇ ಬಾರಿ ದೀರ್ಘವಾಗಿ ಶ್ವಾಸವನ್ನು ತೆಗೆದುಕೊಂಡು ಬಿಟ್ಟು, 3ನೇ ಬಾರಿ ದೀರ್ಘವಾಗಿ ಶ್ವಾಸವನ್ನು ತೆಗೆದುಕೊಂಡು ಬಲಭಾಗದ ನಾಸಿಕಾಗ್ರವನ್ನು ಮುಚ್ಚಿ ಎಡಭಾಗದಿಂದ ಹೊರಗಡೆ ಶ್ವಾಸವನ್ನು ಬಿಡಬೇಕು. ಹಾಗೆ ಎಡಭಾಗದಿಂದ ಶ್ವಾಸವನ್ನು ತೆಗೆದುಕೊಳ್ಳಿ, ಬಲಭಾಗದಿಂದ ಬಿಡಿ. ಬಲಭಾಗದಿಂದ ಶ್ವಾಸವನ್ನು ತೆಗೆದುಕೊಳ್ಳಿ, ಎಡಭಾಗದಿಂದ ಬಿಡಿ. ಹೀಗೆ ಇದನ್ನ ಅಭ್ಯಾಸ ಮಾಡಬೇಕು. ನಾವೆಷ್ಟೋ ವರ್ಕೌಟ್ ಮಾಡ್ತೇವೆ, ಬೆವರು ಹರಿಸ್ತೇವೆ, ಅಷ್ಟು ಮಾಡಿದರೂ ವೇಟ್ ಲಾಸ್ ಆಗೋದಿಲ್ಲ. ಬರೀ ಎಡಭಾಗದಿಂದ ಉಸಿರು ತೆಗೆದುಕೊಂಡು ಬಲಭಾಗದಿಂದ ಬಿಡೋದು, ಬಲಭಾಗದಿಂದ ತೆಗೆದುಕೊಂಡು ಎಡಭಾಗದಿಂದ ಬಿಡೋದು, ಇದನ್ನು ಮಾಡೋದು. ಆ ಕಪಾಲಭಾತಿ ಮಾಡೋದ್ರಿಂದ ವೇಟ್ ಲಾಸ್ ಆಗಿಬಿಡ್ತದಾ ಅಂತ ನಿಮಗೆ ಪ್ರಶ್ನೆ ಬರ್ಬೋದು. ಆದ್ಮೇಲೆ ಖಂಡಿತವಾಗ್ಲೂ ವೈಜ್ಞಾನಿಕವಾಗಿ ನಿಮಗೆ ತಿಳಿಸೋ ಪ್ರಯತ್ನ ಮಾಡ್ತೇನೆ. ತೂಕ ಹೆಚ್ಚಿಗೆ ಆಗಲಿಕ್ಕೆ ಮುಖ್ಯ ಕಾರಣ ಸ್ಟ್ರೆಸ್ಸು.
ಆ ಸ್ಟ್ರೆಸ್ಸನ್ನು ಇದು ಕಮ್ಮಿ ಮಾಡ್ತದೆ. ಅದರ ಜೊತೆಗೆ ತೂಕ ಹೆಚ್ಚಾಗಲಿಕ್ಕೆ ಮುಖ್ಯ ಕಾರಣ ಹಾರ್ಮೋನ್ ಇಂಬ್ಯಾಲೆನ್ಸು. ಆ ಹಾರ್ಮೋನ್ ಇಂಬ್ಯಾಲೆನ್ಸನ್ನು ಇದು ಮುಖ್ಯವಾಗಿ ತಡೆಗಟ್ಟುತ್ತದೆ. ಆ ಹಾರ್ಮೋನ್ ಇಂಬ್ಯಾಲೆನ್ಸನ್ನು ಬ್ಯಾಲೆನ್ಸ್ ಮಾಡುತ್ತೆ. ಈ ಕಾರಣದಿಂದಾಗಿ ಒಳಗಡೆ ಇರತಕ್ಕಂಥ ಸಿಸ್ಟಮೆಟಿಕ್ ಇಂಬ್ಯಾಲೆನ್ಸು ಬ್ಯಾಲೆನ್ಸ್ ಆದಾಗ ತೂಕ ತನ್ನಷ್ಟಕ್ಕೆ ತಾನೇ ಕಮ್ಮಿ ಆಗುತ್ತೆ. ಭಾಳ ಜನ ತೂಕ ಕಮ್ಮಿ ಆಗುತ್ತೆ ಅಂತೇಳಿ ಎಷ್ಟೇ ಕಮ್ಮಿ ಆಹಾರ ತಿಂದರೂ ಕೂಡ ಅವರಿಗೆ ತೂಕ ಜಾಸ್ತಿ ಆಗುತ್ತೆ ಅಂತೇಳಿ ಎಷ್ಟೇ ಕಮ್ಮಿ ಆಹಾರ ತಿಂದರೂ ತೂಕ ಕಮ್ಮಿ ಆಗೋದಿಲ್ಲ. ಯಾಕಂದರೆ ಒಳಗಡೆ ಸಿಸ್ಟಮ್ನಲ್ಲಿ ತೊಂದರೆಗಳಿರ್ತವೆ. ಆ ಸಿಸ್ಟಮನ್ನು ರಿಪೇರಿ ಮಾಡಿದಾಗ ಫ್ಯಾಟ್ ಮೆಟಾಬಲಿಸಮ್ ತನ್ನಷ್ಟಕ್ಕೆ ತಾನೇ ಕ್ರಿಯಾಶೀಲವಾಗಿ ತೂಕ ಕಮ್ಮಿ ಆಗಲಿಕ್ಕೆ ಇದು ಹೆಲ್ಪ್ ಆಗುತ್ತೆ. ಅದಕ್ಕೆ ಆಹಾರದಲ್ಲಿ ಸೊಪ್ಪು, ತರಕಾರಿ, ಹಣ್ಣುಗಳನ್ನು ಯಥೇಚ್ಛವಾಗಿ ತಿಂತ ಜಂಕ್ ಫುಡ್ಡು, ಫಾಸ್ಟ್ ಫುಡ್ಡು, ಬೀಡಿ, ಸಿಗರೇಟ್, ಗುಟ್ಕಾ, ತಂಬಾಕಿಂತ ದುಶ್ಚಟಗಳನ್ನು ಬಿಟ್ಟು, ಚಹಾ, ಕಾಫಿ ಅನ್ನುವ ಕೆಟ್ಟ ಪೇಯಗಳು ಬಿಟ್ಟು ಸೂರ್ಯ ನಮಸ್ಕಾರವನ್ನು ಮಾಡಿ ಅದಾದ ಮೇಲೆ ಈ ಥರ ಪ್ರಾಣಾಯಾಮಗಳನ್ನು ನೀವು ಮಾಡೋದ್ರಿಂದ, ಈ ಯೋಗ ಮುದ್ರೆಗಳ ಜೊತೆಗೆ ಪ್ರಾಣಾಯಾಮಗಳನ್ನು ಮಾಡೋದ್ರಿಂದ ನಿಮ್ಮ ತೂಕ ಕಮ್ಮಿ ಆಗೋದು 100ಕ್ಕೆ 100 ಸತ್ಯ. ತೂಕ ಕಮ್ಮಿ ಮಾಡ್ಕೊಳ್ಳೋದ್ರಲ್ಲಿ ಯಾವುದೇ ರೀತಿಯಾಗಿರ್ತಕ್ಕಂಥ ಕಷ್ಟ ಇಲ್ಲ. ಈ ಮುದ್ರೆಗಳನ್ನು ಮಾಡಿ 21 ದಿವಸ ಬೇಯಿಸದೇ ಇರತಕ್ಕಂಥ ಆಹಾರ, ಸೊಪ್ಪು, ತರಕಾರಿ, ಹಣ್ಣುಗಳನ್ನು ತಿನ್ನಿ, ಎಳೆನೀರು ಕುಡಿಬೋದು. ಅದರ ಜೊತೆಗೆ ಈ ಮುದ್ರೆಯನ್ನು ಮಾಡ್ತಾ ಅಭ್ಯಾಸ ಮಾಡ್ತಾ ಹೋದರೆ 21 ದಿವಸದಲ್ಲಿ 5ರಿಂದ 10 kg ತೂಕವನ್ನು ಸಹ ನೀವು ಸುಲಭವಾಗಿ ಕಮ್ಮಿ ಮಾಡ್ಕೊಳ್ಬೋದು ಅಂತಕ್ಕಂಥ ಮಾತನ್ನು ಹೇಳ್ತಾ, ತೂಕ ಕಮ್ಮಿ ಮಾಡಿಕೊಳ್ಳಿಕ್ಕೆ ಅಂತಿಂತ ಸರ್ಜರಿ ಮಾಡಿಸ್ಕೊಳ್ಳೋದು, ಅದರಿಂದ ಪ್ರಾಣವೇ ಹೋಗುತ್ತೆ. ಅದಕ್ಕಾಗಿ ತೂಕ ಕಮ್ಮಿ ಮಾಡ್ಕೊಳ್ಳೋದು ಏನು ದೊಡ್ಡ ಮಹಾನಲ್ಲ. ನಮ್ಮ ಆಯುರ್ವೇದದಲ್ಲಿ ಪಂಚಕರ್ಮ ಚಿಕಿತ್ಸೆ ಅಂತ ಮಾಡ್ತೇವೆ. ಆ ಚಿಕಿತ್ಸೆಯನ್ನು ತೆಗೆದುಕೊಳ್ಳೋದ್ರ ಮೂಲಕ ತೂಕನೂ ಕಮ್ಮಿ ಆಗುತ್ತೆ. ಶರೀರದಲ್ಲಿ ಭಯಾನಕ ರೋಗಗಳಿದ್ರೆ ಆ ರೋಗಗಳನ್ನೂ ಕೂಡ ನಿವಾರಣೆ ಮಾಡೋ ಶಕ್ತಿ ಪಂಚಕರ್ಮ ಚಿಕಿತ್ಸೆಗಿದೆ. ನೀವು ಆ ಒಂದು ಪಂಚಕರ್ಮ ಚಿಕಿತ್ಸೆಯನ್ನು ಪ್ರತಿ ವರ್ಷ ತೆಗೆದುಕೊಳ್ಳೋದು ಅತ್ಯಂತ ಪ್ರಯೋಜನಕಾರಿ. ನಾವಂತೂ ಪ್ರತಿ ವರ್ಷ ಪಂಚಕರ್ಮ ಚಿಕಿತ್ಸೆಯನ್ನು ತೆಗೆದುಕೊಳ್ತೇವೆ. ಈಗ ಗಾಡಿಗೆ ಹೇಗೆ ಸರ್ವಿಸ್ ಮಾಡ್ತಾರಲ್ಲ ಅದೇ ರೀತಿ ಇದು ಬಾಡಿ ಸರ್ವಿಸಿಂಗ್ ಇದ್ದಂಗೆ. ಈ ಪಂಚಕರ್ಮ ಚಿಕಿತ್ಸೆಯನ್ನು ಪ್ರತಿ ವರ್ಷ ತೆಗೆದುಕೊಳ್ಳೋದ್ರಿಂದ ದೋಷಗಳು ಸಮತೋಲನವಾಗಿರ್ತವೆ, ಶ್ರೋತಸ್ಸುಗಳು ಸ್ವಚ್ಛವಾಗಿರ್ತವೆ, ಧಾತುಗಳಲ್ಲಿ ಶಕ್ತಿ ಇರ್ತದೆ, ದೇಹದಲ್ಲಿ ಎಕ್ಸ್ಟ್ರಾ ಏನು ಬೊಜ್ಜು, ಕೊಲೆಸ್ಟ್ರಾಲ್ ಇದೇನಿರ್ತದಲ್ಲ ಅದೆಲ್ಲವೂ ಕೂಡ ಯಾವತ್ತೂ ಸಂಗ್ರಹಣೆ ಆಗೋದೇ ಇಲ್ಲ. ಅದಕ್ಕಾಗಿ ಒಬೆಸಿಟಿ ಇರ್ತಕ್ಕಂಥವ್ರು ಆ ಪಂಚಕರ್ಮ ಚಿಕಿತ್ಸೆಯನ್ನು ತೆಗೆದುಕೊಳ್ಳಬೇಕು ಅಂತ ಆಸಕ್ತಿ ಇದ್ದರೆ ತಾವು ನಮ್ಮ ಆಶ್ರಮಕ್ಕೆ ಒಂದ್ಸರಿ ಭೇಟಿ ಕೊಡ್ಬೋದು. ಆದಮೇಲೆ 12, 13, 14 ಆರೋಗ್ಯ ಜಾತ್ರೆ, ಉಚಿತ ಆರೋಗ್ಯ ಶಿಬಿರ ನಮ್ಮ ಆಶ್ರಮದಲ್ಲಿ ನಡೀತದೆ. ಯಾವ ತಿಂಗಳಂದರೆ ಏಪ್ರಿಲ್ 12, 13, 14, 2026. ಆ ಒಂದು ಶಿಬಿರಕ್ಕೆ ತಾವು ಉಚಿತವಾಗಿ ಭಾಗವಹಿಸಬೇಕು ಅಂತ ಹೇಳಿದರೆ ಕೆಳಗಡೆ ಕಾಂಟ್ಯಾಕ್ಟ್ ನಂಬರ್ಗೆ ಫೋನ್ ಮಾಡಿ ತಮ್ಮ ಹೆಸರನ್ನು ನೋಂದಾಯಿಸ್ಕೊಳ್ಬೇಕು. ಮೊದಲೇ ಹೆಸರು ನೋಂದಾಯಿಸ್ಕೊಂಡವರಿಗೆ ಅವಕಾಶ ಇರ್ತದೆ. ಯಾಕಂದರೆ ಅಲ್ಲೆಲ್ಲ ತಮಗೋಸ್ಕರ ನಾವು ವ್ಯವಸ್ಥೆ ಮಾಡಬೇಕಾಗತ್ತೆ. ತಮ್ಮೆಲ್ಲರಿಗೂ ಭಕ್ತಿಯ ಶರಣಾರ್ಥಿ. ಮತ್ತಷ್ಟು ಆಯುರ್ವೇದ ಹಾಗೂ ಯೋಗ ಹೆಲ್ತ್ ಟಿಪ್ಸ್ಗಾಗಿ ಶ್ರೀಗಂಗಾ ಯೋಗ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಫೇಸ್ಬುಕ್ ಮತ್ತು ಇನ್ಸ್ಟಾಗ್ರಾಂನಲ್ಲಿ ಮಿಸ್ ಮಾಡದೆ ಫಾಲೋ ಮಾಡಿ.